ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೆಹಲಿಯ ಮೋದಿ ನಿವಾಸಕ್ಕೆ ರಾಜನಾಥ್ ಸಿಂಗ್ ಆಗಮಿಸಿ ನಮ್ಮವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ನಿವಾಸದಲ್ಲಿ ಭೇಟಿಯಾಗಿ ಮಾತನಾಡಿದ್ದಾರೆ. ಮಧ್ಯಾಹ್ನ ಪಾಕ್ನ ಡಿಜಿಎಂಒ ಜೊತೆ ಭಾರತದ ಡಿಜಿಎಂಒ ಸಭೆ ನಡೆಯೋದಿದೆ. ಸಭೆಗೂ ಮುನ್ನ ಪ್ರಧಾನಿಯ ಜೊತೆ ರಕ್ಷಣಾ ಸಚಿವರು ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. 12 ಗಂಟೆಗೆ ಸಭೆ ನಡೆಯೋದಕ್ಕಿದೆ. ಅದಾದ ನಂತರ 2:30ಗೆ ಸುದ್ದಿಗೋಷ್ಠಿ ಇದೆ. ಅದಕ್ಕೆ ಮುಂಚೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಆಗಮಿಸಿ ಈ ಎಲ್ಲ ಬೆಳವಣಿಗೆಗಳ ಕುರಿತು ಚರ್ಚೆ ಮಾಡಿದ್ದಾರೆ. ಅಂದರೆ ಮುಂಚಿತವಾಗಿ ಭಾರತದ ನಿಲುವು ಏನಾಗಿರಬೇಕು, ಏನೆಲ್ಲ ಚರ್ಚೆ ಆಗೋದಿದೆ, ಅಂತಿಮವಾಗಿ ಯಾವ ರೀತಿ ನಿರ್ಧಾರಗಳಿಗೆ ಅಥವಾ ಷರತ್ತುಗಳಿಗೆ ಭಾರತ ಒಪ್ಪಬೇಕು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮುನ್ನೆಚ್ಚರಿಕಾ ಕ್ರಮ ಅನ್ನೋ ರೀತಿಯಾಗಿ ಸಭೆ ಆರಂಭ ಆಗೋದಕ್ಕೂ ಮುನ್ನ ಇನ್ನೊಂದು ಅರ್ಧ ತಾಸಿದೆ. 12 ಗಂಟೆ ನಂತರದಲ್ಲಿ ಡಿಜಿಎಂಒಗಳ ಸಭೆ ಆರಂಭ ಆಗೋದಕ್ಕಿರೋದು. ಪ್ರಮುಖವಾಗಿ ಇದರಲ್ಲಿ ಕದನ ವಿರಾಮಕ್ಕೆ ಒಪ್ಪಿಗೆ ಆದ ನಂತರವೂ ಕೂಡ ಪಾಕಿಸ್ತಾನ ಮತ್ತೆ ದಾಳಿ ನಡೆಸಿದ ವಿಚಾರ ಭಾರತದ ಕಡೆಯಿಂದ ಪ್ರಸ್ತಾಪ ಆಗೇ ಆಗುತ್ತೆ. ಇನ್ನು ಉಳಿದ ಹಲವು ಮಹತ್ವದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಒಪ್ಪಂದಕ್ಕೆ ಬಂದು ಅಂತಿಮವಾಗಿ ಕದನ ವಿರಾಮ ಅದರ ಸ್ವರೂಪ ಹೇಗೆ ಮುಂದುವರಿಸಿಕೊಂಡು ಹೋಗೋ ಬಗ್ಗೆ ಆ ವಿಚಾರಗಳು ಚರ್ಚೆ ಆಗುತ್ತೆ. ಹೀಗಾಗಿ ಇವತ್ತಿನ ಈ ಸಭೆ ಬಹಳ ಮಹತ್ವ ಪಡೆದುಕೊಂಡಿದೆ. ಈ ಸಭೆಗೂ ಮುಂಚೆ ಈಗ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ದಾರೆ. ರಕ್ಷಣಾ ಸಚಿವರ ಜೊತೆ 3 ಸೇನೆಗಳ ಮುಖ್ಯಸ್ಥರು ಕೂಡ ಭಾಗಿಯಾಗ್ತಾರೆ. ಡಿಜಿಎಂಒ ಸಭೆ ಬಗ್ಗೆ ಪ್ರಧಾನಿ ಮೋದಿ ಜೊತೆ ಪರಸ್ಪರ ಚರ್ಚೆಯನ್ನು ನಡೆಸಲಿದ್ದಾರೆ. ಇನ್ನು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಕೂಡ ಭಾಗಿಯಾಗ್ತಾರೆ. ಬಹಳ ಮಹತ್ವ ಪಡೆದುಕೊಂಡಿರುವಂತಹ ಸಭೆ ಇದು. ಈ ಸಭೆಗಳಲ್ಲಿ ಚರ್ಚೆಯಾಗೋದು ನಂತರ ಡಿಜಿಎಂಒ ಸಭೆಗಳಲ್ಲಿ ಚರ್ಚೆಗೆ ಬರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.